ಇವತ್ತು ಬೇಕಾದ್ರೆ ಈ ಆಗ್ಲೇ ಮಾತಾಡಿದಂತ ಒಂದು ಯುಕ್ತಿ, ಆಸನ ಸ್ಥಿರವಾದ್ರೆ ಶಿಲೆಯಂತೆ ಕುಳಿತುಕೊಂಡ್ರೆ ಸಂಯಮ ಏರ್ಪಡ್ತದೆ ಅಂತ ಹೇಳಿ. ಈಗ ಹಂಗೆ ಕುಳಿತುಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಪ್ರಯತ್ನ ಮಾಡಬೇಕು, ಮತ್ತೆ ಸ್ವಲ್ಪ ತಿಳುವಳಿಕೆ ಬೇಕು. ಈಗ ಹೇಗಂದ್ರೆ ಹಾಗೆ ಕುತ್ಕೊಂಡ್ರೆ ಇವೆಲ್ಲ ನೋವುತ್ತವೆ. ಈ ಶರೀರದ ಭಾರ ಎಲ್ಲ ಈ ಸಮನಾಗಿ ಎಲ್ಲ ಕಡೆನೂ ಹಂಚಲ್ಪಡ್ಬೇಕು. ಆ ಥರ ಕುಳಿತುಕೊಂಡ್ರೆ ಬಹಳ ಹೊತ್ತು ಕುಳಿತುಕೊಳ್ಳೋಕ್ಕಾಗುತ್ತೆ. ಈಗ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಏನಾಗುತ್ತೆ ಅಲ್ಲಿ ನೋವು. ಅದಕ್ಕೆ ಕುಳಿತುಕೊಳ್ಳೋಕ್ಕಾಗುತ್ತೆ, ನನಗೆ ಚೆನ್ನಾಗಿದ್ದೀನಿ ಅಂದರೆ ಅವ್ರು ಪೂರ್ಣ ಪದ್ಮಾಸನ ಹಾಕೋಬೋದು. ಏನೋ ಸ್ವಲ್ಪ ಪ್ರಯತ್ನ ಮಾಡ್ತೀವಿ ನಾವು ಅಂತ ಅರ್ಧ ಪದ್ಮಾಸನ ಏನಂತೀರ, ಈ ಅರ್ಧ ಭಾಗ ಇದೆಯಲ್ಲ, ಇದು ಪೂರ್ತಿಯಾಗಿ ನೆಲ ಕುತ್ಕೊಳ್ಬೇಕಿದು. ಅಂದ್ರೆ ನೀವು ಕುಳಿತುಕೊಂಡೇ ರೀತಿ. ಆಮೇಲೆ ಕುಳಿತುಕೊಳ್ಳುವಾಗ ಈ ಬಿಸಿ ಏನಿದೆ ಶರೀರದ್ದು ಕೆಳಗಡೆ ಹೋಗಿದಾಗ ಏನಾದ್ರೂ ಒಂದು ವಸ್ತ್ರ ಹಾಕ್ಬೇಕು. ಯಾವ ತರ ವಸ್ತ್ರ ಅಂದ್ರೆ ಆ ಶರೀರದ ಬಿಸಿಯನ್ನು ಕೆಳಗೆ ಕಳಿಸ್ಬಾರ್ದು, ಇನ್ಸುಲೇಟರ್ಸ್ ಅಂತ. ಸೊ ಮೊದಲೆಲ್ಲ ಏನ್ ಹಾಕೋತಿದ್ರು, ಹುಲಿ ಚರ್ಮ, ನಿಂಕೆ ಚರ್ಮ, ಸಾಧುಗಳೆಲ್ಲ ಹಾಕೋತಿದ್ರು. ನಮಗೀಗ ಬಹಳ ಸರಳ, ಉಲನ್ ರಗ್ಗ ಕೆಲಸ ಮಾಡ್ತಾರೆ. ಏನಪ್ಪ? ಸೊ ಯಾವುದು ಶರೀರದ ಬಿಸಿಯನ್ನು ಕೆಳಗೆ ಹೋಗೋದಕ್ಕೆ ಬಿಡೋದಿಲ್ವೋ ಆ ಥರ ಈ ಅರ್ಧ ಪದ್ಮಾಸನ, ಈ ಅರ್ಧ ಭಾಗ ಕೆಳಗೆ. ಇಲ್ಲಿ ಒಂದು ಗುಟ್ಟಿದೆ. ಶರೀರ ಶೀತ ಉಷ್ಣಗಳು ಸಮನಾಗಿದ್ರೆ ಈ ಚಿತ್ತ ಅಂತ ಏನ್ ಮಾಡಿದ್ವಿ ಅದು ಶಾಂತವಾಗಿರುತ್ತದೆ. ಎಲ್ಲ ಭಾವಗಳನ್ನ ಒಂದು ಶಾಂತ ರೀತಿಯಲ್ಲಿ ಇರ್ತದೆ. ಅದು ಶರೀರ ಉಷ್ಣವಾದ್ರೂ, ಹೀಟ್ ಜಾಸ್ತಿ ಆದ್ರೂ ಕೂಡ ಭಾವ ಬದಲಾಗ್ತವೆ. ತೀರ ತಂಪಾದ್ರೂ ಭಾವ ಬದಲಾಗ್ತದೆ. ಅದಕ್ಕೆ ಆ ಶರೀರದ ಉಷ್ಣತೆಯನ್ನು ಸಮ ಮಾಡೋದು ನಮ್ಮ ಉಸಿರಾಟ. ಇದರಲ್ಲಿ ಎರಡು ಸಮನಾಗಿದ್ರೆ, ಅಂದ್ರೆ ಎಡಹೊಳ್ಳೆ ಮತ್ತೆ ಬಲಹೊಳ್ಳೆ ಎರಡು ಸಮನಾಗಿದ್ರೆ ಶರೀರ ಬಿಸಿ ಮತ್ತು ತಂಪನ್ನ ಅತಿಯಾಗಿ ಬಿಸಿಯೂ ಆಗದೆ ಅತಿಯಾಗಿ ತಂಪು ಆಗದೆ ಏಕರೀತಿಯಾಗಿ. ಒಂದು ವೇಳೆ ಎಡಹೊಳ್ಳೆ ಕಟ್ಕೊಂಡಿತ್ತು, ಬಲಹೊಳ್ಳೆ ಫ್ರೀ ಆಗಿದ್ರೆ ಶರೀರ ಬಿಸಿ ಆಗತ್ತೆ. ಸೊ ಅವಾಗ ಸ್ವಲ್ಪ ಅಗ್ನಿ ಪ್ರಬಲ ಆಗೋದ್ರಿಂದ ಆಂದೋಲನ ಉಂಟಾಗ್ತದೆ. ಅದೇ ರೀತಿ ಎಡಗಡೆ ಫ್ರೀ ಆಗಿತ್ತು, ಬಲಗಡೆ ಕಟ್ಕೊಳ್ತು ಅಂದ್ರೆ ಮತ್ತೆ ಶರೀರ ತಂಪಾಗ್ತದೆ. ಆ ಶರೀರನ ಮತ್ತೆ ಬಿಸಿ ಮಾಡೋದಕ್ಕೆ ಅಲ್ಲೊಂದಷ್ಟು ಆಂದೋಲನ ಉಂಟಾಗ್ತದೆ. ಈ ಎರಡನ್ನ ಸಮ ಮಾಡ್ಕೋಬೇಕು. ಹೇಗೆ ಸಮ ಮಾಡ್ಕೊಳ್ಳೋದು? ಈಗ ಎಷ್ಟು ಜನರಿಗೆ ಎರಡು ಒಂದೇ ಆಗಿದೆ? ಸಮ ಇದೆಯಾ? ಎಷ್ಟು ಜನರಿಗೆ ಸಮ ಗೊತ್ತಾಗುತ್ತೆ? ಸರಿ, ಸಂತೋಷ. ಎಷ್ಟು ಜನರಿಗೆ ಎಡಗಡೆ ಬ್ಲಾಕ್ ಆಗಿದೆ? ರೈಟ್. ಈ ಎಡಗಡೆ ಬ್ಲಾಕ್ ಆದಂಥವರು ಬಲಗಡೆ ಭಾಗವನ್ನು ಕೆಳಗಡೆ ಬೇಕಿದ್ರು. ಈ ಭಾಗ ಏನಿದೆಯಲ್ಲ ಇದನ್ನು ಮೊದಲು ಬಲಗಾಲನ್ನ ಕೆಳಗಡೆ ಇಟ್ಕೊಳ್ಳೋದು. ಯಾರಿಗೆ? ಎಡಗಡೆ. ಋಷಿಗಳೇನ್ ಮಾಡ್ತಿದ್ರು? ದಂಡ ಇಟ್ಕೊತಿದ್ರು ಅವಾಗ. ಏನಕ್ಕೆ ಅಂದ್ಕೊಂಡಿದ್ರಿ ಅದನ್ನ? ಜಪ ಎಣಿಸ್ಲಿಕ್ಕೆ. ಅದು ಸ್ವರವನ್ನು ಸರಿ ಮಾಡ್ಲಿಕ್ಕೆ, ಅಂದ್ರೆ ಉಸಿರಾಟದ ದಿಶೆ ಅಥವಾ ದಿಕ್ಕೇನಿದೆ ಇದನ್ನ ಸರಿ ಮಾಡಿ. ಈಗ ಎಡಗಡೆ ಕಟ್ಕೊಂಡಿದ್ರಿ, ಇದು ಸ್ವಲ್ಪ ಮೇಲ್ಭಾಗ ಆದ್ರೆ ಈಗೇನಾಯ್ತು ನಮ್ಗೆ? ಇದು ಮೇಲ್ಭಾಗ ಆಯ್ತು. ಈಗ ಈ ಮೇಲ್ಭಾಗ ಆದ್ರೆ ನಿಧಾನವಾಗಿ ಈ ದಿಕ್ಕಲ್ಲಿ ಬರುತ್ತದೆ.
ಎಡಗಡೆ ಇದ್ದಿದ್ದೇನಾಯ್ತು ಈಗ ಮಲಗಿ. ಸೊ ಯಾವಾಗ ಸಮ ಆಗುತ್ತೋ ಮತ್ತೆ ನೀವು ಬೇಕಾದ್ರೆ ಆ ದಿಕ್ಕನ್ನು ಬದಲಾಯಿಸ್ಕೋಬಹುದು. ಹಾಗಾದ್ರೆ ಈಗ ಬಲ ಕಟ್ಟಿದೆ ಅನ್ಕೊಳ್ಳೋಣ ಕೆಲವರಿಗೆ, ಅವ್ರೇನ್ ಮಾಡ್ಬೇಕು, ಎಡಭಾಗನ್ನ ಕೆಳಗಿಟ್ಟು ಬಲಗಾಲನ್ನ ಇದು ಬದಲಾಯಿಸ್ಕೊಂಡೇ ಇರ್ಬೇಕು ಗುರುಗಳು, ಎಷ್ಟು ಕಷ್ಟ ಇದೆ. ನೀವು ಬದಲಾಯಿಸಬಾರ್ದು ಅಂದ್ರೆ ಪೂರ್ಣ ಪದ್ಮಾಸನ ಆಗ್ಬೇಕು, ಇದ್ರ ಮೇಲೆ ಇರ್ಬೇಕು. ಸ್ವಲ್ಪ ಕಷ್ಟ, ಈ ಎರಡು ಒಟ್ಟಿಗೆ ಸಾಧ್ಯ ಇಲ್ಲ. ಆ ಬೆನಿಫಿಟ್ ಬೇಕು ಅಂದ್ರೆ ಪೂರ್ಣ ಪದ್ಮಾಸನ ಆಗ್ಬೇಕು. ನೀವು ಅರ್ಧ ಪದ್ಮಾಸನ ಅಂದ್ರೆ ಅರ್ಧನೇ ಬೆನಿಫಿಟ್. ಆದ್ರೆ ಇದು ತಿಳುವಳಿಕೆ, ಆದ್ರೂ ನನಗೆ ಸರಿ ಹೋಗಿಲ್ಲ. ಈ ಎಡಭಾಗ ಏನಾದ್ರೂ ಕಟ್ಟಿದ್ರೆ ಆ ಕುಳಿತುಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಬಲಭಾಗದಲ್ಲಿ ಮಲಗ್ಬೇಕಷ್ಟೆ. ಸ್ವಲ್ಪ ಹೊತ್ತು ಬಲಭಾಗದಲ್ಲಿ ಮಲಗ್ತಾ ಪರೀಕ್ಷೆ ಮಾಡ್ಕೊತಾ ಹೋಗಿ. ಯಾರಿಗೂ ಹೇಳಿದದು ಎಡಭಾಗ ಕಟ್ಟಿದ್ಯಾ, ಮಲಕ್ ಸ್ವಲ್ಪ ಮಲಗ್, ಪರವಾಗಿಲ್ಲ. ಕಾಲು ಚಾಚು ಪರವಾಗಿಲ್ಲ. ಕಾಲು ಚಾಚಿಕೊಂಡು ಮಾಡ್ತದೆ. ಸೊ ಬಲಭಾಗನ ಸ್ವಲ್ಪ ಮುಚ್ಕೊಂಡು ಎಡಭಾಗದಲ್ಲಿ ಸ್ವಲ್ಪ ಉಸಿರಾಡ. ಅದು ಯಾವಾಗ ರಿಲೀಸ್ ಆಗುತ್ತೆ ನೀನು ಎದ್ದೇಳ್ಬೇಕು. ಅವಾಗ ಇನ್ನೇನು ರಿಲೀಸ್ ಆಗ್ತಾ ಇದೆ ಅಂತ ಎದ್ದೇಳ್ಬೇಕು. ಹಾಗೆ ಬಲಭಾಗ ಕಟ್ಕೊಂಡಿದ್ರೆ ಏನ್ ಮಾಡ್ಬೇಕು, ಅದು ಒಂದ್ ಸ್ವಲ್ಪ ಹೊತ್ತು ತಗೊಳುತ್ತೆ. ಬಲಭಾಗ ಮುಚ್ಕೊಂಡು ಉಸಿರಾಡ್ಬೇಕಮ್ಮ. ಸೊ ಇದನ್ನ ನಾಡಿ ಶುದ್ಧಿ ಅಂತ ಕರಿತೀವಿ. ಸೊ ಇದನ್ನ ಸ್ವಲ್ಪ ಶರೀರವನ್ನು ಬಿಸಿ ಮಾಡೋದ್ರಿಂದ ಆಗುತ್ತೆ. ಅಂದ್ರೆ ವಾರ್ಮಪ್ ಅಂತಿರಲ್ಲ, ಅಥವಾ ಮನಸ್ಥಿತಿ ಶಾಂತವಾಗಿದ್ರೆ ಆಗ್ತದೆ. ಆಗ್ಲಿಲ್ಲ ಅಂದ್ರೆ ಅದನ್ನ ಸರಿ ಮಾಡಿ. ಸರಿ ಮಾಡ್ಕೊಂಡಾದ್ಮೇಲೆ ಎಡಗಾಲನ್ನು ಹೀಗೆ ವಿಸ್ತಾರವಾಗಿ ಕುಂಟ್ರೆ ಅದ್ರ ಮೇಲೆ. ಈಗ ನೀವು 3/4 ಗಂಟೆ ಕುತ್ಕೊಂಡ್ರು ಇದೇನು ಬಿಸಿ ಬರೋದಿಲ್ಲ, ಆರಾಮಾಗಿ ಕುಳಿತಿರ್ತೀವಿ. ಈ ಆಯ್ತು, ಅಷ್ಟೇ. ಅದೇ ತರ ಬಲಗಡೆ ಕಟ್ಕೊಂಡ್ರೆ ಎಡಗಡೆ. ಶರೀರದ ಶೀತ ಮತ್ತೆ ಉಷ್ಣಗಳನ್ನ ಸಮ ಮಾಡ್ತದೆ ಈ ನಾಡಿ ಇದು. ಸೊ ಎಡ ಮತ್ತೆ ಪಿಂಗಳ, ಬಲ ಮತ್ತೆ ಎಡ ಅಂತ ಏನ್ ಕರಿತೀವಿ, ಸೂರ್ಯ ಅಥವಾ ಚಂದ್ರನಾಡಿ ಅಂತ ಏನ್ ಕರಿತೀವಿ, ಇವು ಸಮ ಆದ್ರೆ ಚಿತ್ತಸ್ವಾಸ್ಥ್ಯ ಅಂದ್ರೆ ಪ್ರಸನ್ನವಾಗಿರ್ತದೆ, ಬಹಳ ಹೊತ್ತು ಕುತ್ಕೊಳಕ್ಕಾಗುತ್ತೆ. ಸಮ ಶೀತ ಉಷ್ಣ, ಸೊ ಎರಡನ್ನು ಸಮ ಮಾಡ್ತದೆ. ನೀವು ಮನಸ್ಸಾ ಸ್ಥಿತಿಲಿದ್ರೆ ನಾಡಿ ಸರಿಯಾಗಿ ಇರ್ತದೆ. ಅದ ರೀತಿ ಇಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಈ ಸ್ವರಯೋಗ ಅಂತ ಕರಿತಾರೆ. ಅಂದ್ರೆ ಉಸಿರಾಟದ ಮೇಲೇನೆ ಮಾಡುವಂತ ಪ್ರಯತ್ನ. ಅದೇನಕ್ಕಪ್ಪ ಅಂದ್ರೆ ಅವೆರಡು ಸಮ ಆಗೋದಕ್ಕೆ ಅನುಕರಣೆ ಅಂತ ಹೇಳಿದ್ವಿ. ನೀವು ಅಂತ ಅವಸ್ಥೆಗೆ ಹೋದ್ರೆ ಅವೇ ಸಮ ಆಗ್ತದೆ, ಹೋಗ್ಲಿಲ್ಲ ಅಂದ್ರೆ ಸಮ ಆದ್ರೂ ಮಾಡಿ ಅವಸ್ಥೆಗೆ ಹೋಗ್ಲಿಲ್ಲ. ನಮ್ಗೇನಪ್ಪ ಸಿದ್ಧಿಸ್ಲಿಲ್ಲ ಅದನ್ನು ಸಾಧಿಸ್ಬಿಟ್ವಿ. ಆಯ್ತದ. ಈಗ ಆಸನವನ್ನ ಸ್ಥಿರ ಮಾಡ್ಕೊಂಡ್ವಿ ಮೊದಲನೇದಾಗಿ. ನೆಕ್ಸ್ಟು ದೃಷ್ಟಿ. ದೃಷ್ಟಿ ನಾವು 3 ತರ ನೋಡೋದಿಕ್ ಸಾಧ್ಯ ಇದೆ. ಒಂದು ಮೇಲ್ಮುಖವಾಗಿ. ಸೊ ಮೇಲ್ಮುಖವಾಗಿ ನೋಡೋದಕ್ಕೆ ಖೇಚರಿ ಅಂತೀವಿ. ಈ ದೃಷ್ಟಿಯನ್ನ ಮಧ್ಯಚರಿ, ಮಧ್ಯ ನೋಡುವಂಥದ್ದು. ಮತ್ತೆ ಭೂಚರಿ, ಕೆಳಗಡೆ ನೋಡುವಂಥದ್ದು. ಈ 3 ತರದ ಉಪಯೋಗ ಇದೆ. ಖೇಚರಿ ಅಂದ್ರೆ ದೃಷ್ಟಿ ಮೇಲ್ಮುಖವಾದ್ರೆ ಎಲ್ಲ ಮರ್ತೋಗುತ್ತೆ, ಪ್ರಜ್ಞೆ ತಪ್ಪುತ್ತೆ. ಪ್ರಜ್ಞೆ ತಪ್ಪಿದ ಕಣ್ಣು ಹೇಗಿರುತ್ತೆ, ನಮ್ಗೆ ಹೋಗಿಲ್ವಲ್ಲ, ಈಗ ಹೋಗ್ಸೋಣ ಪ್ರಜ್ಞೆ ತಪ್ಪಿಟ್ಟು
ಅಥವಾ ಪ್ರಜ್ಞೆ ತಪ್ಪಿದಾಗ ಆಗುತ್ತೆ. ಎಲ್ಲ ಕಾಡ್ತಾವಲ್ಲ, ಈಗ ಏನ್ ಮಾಡ್ಬೇಕು? ಯಾರಿಗೆ ಬಹಳ ಕಾಡ್ತಾವೋ, ಬಹಳ ಕೆಡಿಸ್ಬಿಟ್ಟಿದೀವಿ ಗುರುಗಳೇ ಇದನ್ನ ಅಂದ್ರೆ ಅವ್ರೇನ್ ಮಾಡ್ಬೇಕು? ದೃಷ್ಟಿಯನ್ನ ಮೇಲ್ ನೋಡ್ಬೇಕು, ಖೇಚರಿಯಾಗಿ ಇಟ್ಕೋಬೇಕು. ಇಲ್ಲ ಗುರುಗಳೇ ಕುತೂಹಲ, ನಮ್ಗೆ ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಮಧ್ಯಚರಿಯಾಗಿ ಇಟ್ಕೊಳ್ಳೋದು. ಏನೇನಾಗುತ್ತೆ ಎಲ್ಲ ಅದನ್ನು ನೋಡ್ತೀನಿ, ಸಾಕ್ಷಿಯಾಗಿರ್ತೀನಿ. ಇಲ್ಲ ನನಗೆ ಬೇಕಾದಂಗೆ ಇಟ್ಕೋತೀನಿ ಅಂದಂಗಿದ್ರೆ ಗೋಚರಿ. ಅದು ಹೀಗೆ ಇರಬೇಕು ಅಂದ್ರೆ ಅನ್ನಿಸ್ಕೊ. ಸೊ ಇದು ನಿಮ್ಮ ಆಯ್ಕೆ. ಎಲ್ಲವನ್ನು ಮರಿಬೇಕು ಅಂತಿದ್ದೀರೋ, ತಿಳ್ಕೋಬೇಕು ಅಂತಿದ್ರೋ, ಅಥವಾ ಏಕಾಗ್ರತೆಯನ್ನು ಸಾಧಿಸ್ಬೇಕು ಅಂತಿದ್ದೀರೋ ಆ ರೀತಿ ದೃಷ್ಟಿಯನ್ನು ಇಟ್ಕೋಬೇಕು. ಈಗ ಎಲ್ಲರೂ ಕಲಿಯಕ್ಕೆ ಬಂದಿದ್ದೀವಿ, ಸ್ವಲ್ಪ ದೃಷ್ಟಿಯನ್ನು ಮಧ್ಯಚರಿಯಾಗಿ ಇಟ್ಕೊಂಡು ಕಣ್ಣನ್ನು ಮುಚ್ಕೋಬಹುದು. ಆ ಕಣ್ಣನ್ನು ಮುಚ್ಚಿದಾಗ ಈ ರೆಪ್ಪೆಗಳ ಅಲುಗಾಟ ಇದೆಯಲ್ಲ, ಇದು ಆ ರೆಪ್ಪೆ ಮತ್ತೆ ಕಣ್ಣು ಅವು ಕೂಡ ಆಡಬಾರ್ದು. ಹೇಗಿರ್ಬೇಕು? ಸ್ಥಿರವಾಗಿರಬೇಕು. ಒಂದು ವೇಳೆ ಪ್ರಾರಂಭದಲ್ಲಿ ಆ ಸ್ಥಿರತೆ ಬರಲಿಲ್ಲ ಅಂದ್ರೆ ಈ ಬೆರಳುಗಳಿಂದ ಮೃದುವಾಗವನ್ನ ಚಲಿಸಿದಾಗ ಹಿಡ್ಕೋಬಹುದು. ಮೃದುವಾಗಿ, ಅಷ್ಟೊಂದು ಕಷ್ಟ ಕೊಡಬೇಕಾಗಿಲ್ಲ ಅವ್ರಿಗೆ. ಚರ್ಯೆ ಮಧ್ಯದಲ್ಲಿ ಇಟ್ಕೊಂಡ್ರೆ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಮೇಲಿಟ್ಕೊಂಡ್ರೆ ಮರಿತೀವಿ, ಕೆಳಗೆ ನೋಡಿದ್ರೆ ಏಕಾಗ್ರತೆ ಉಂಟಾಗ್ತದೆ. ಇದು ದೃಷ್ಟಿ ಹೇಗಿರ್ಬೇಕು ಅಂತ. ಕಲಿಬೇಕು ಅನ್ನೋರು ಸ್ವಲ್ಪ ಶರೀರವನ್ನ ನೇರವಾಗಿ ಇಟ್ಕೋಬಹುದು. ಇದು ಜಾಗೃತವಾಗಿರ್ತದೆ, ಅಲರ್ಟ್ ಆಗಿರ್ತದೆ. ಈಗ ಹೇಳೋದು ಹೇಗೆ ಕೇಳಿಸ್ತಾ ಇದೆ? ಬಹಳ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಕಲಿಯುವಂತ ಮಕ್ಕಳು ಏನಿದ್ದಾರೆ, ಯುವಜನತೆ ಏನಿದೆ, ಏನಾದ್ರೂ ತಿಳ್ಕೋಬೇಕು ಅನ್ನೋರು ಅವ್ರು ಹೇಗಿರ್ಬೇಕು? ಆ ಶರೀರ ನೇರ ಮಾಡ್ಕೊಳ್ಳೋದಕ್ಕೆ ಈ ಕೈ ಭಾಗ ಇದೆಯಲ್ಲ, ಇದನ್ನ ನೇರ ಮಾಡಿದ್ರೆ ಸಾಕು. ಇದನ್ನ ಎಷ್ಟು ನೇರ ಮಾಡ್ತೀರಾ? ಬೆನ್ನುರಿ ಹೇಗಿದ್ರೆ ಈಗ ಅಲರ್ಟ್ನೆಸ್ ಹೇಳೋದೆಲ್ಲ ಕೇಳಿಸುತ್ತೆ ಅಂತ. ಅಲರ್ಟ್ನೆಸ್ ಹೇಗೆ ಕಡಿಮೆ ಆಗುತ್ತೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಎಡಗೈ ಮೇಲೆ ಬಲಗೈ ಹಾಕಿ ಬೆನ್ನು ಬಾಗಿಸ್ತಾವ್ರು, ಕತ್ತನ್ನು ಬಾಗಿಸ್. ಸೊ ಸಹಜವಾಗಿನೇ ಅಲರ್ಟ್ನೆಸ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಸ್ಟೂಡೆಂಟ್ಸ್ ಹೇಗಿರ್ಬೇಕು? ವಯಸ್ಸಾದವ್ರು ಹೇಗಿರ್ಬೇಕು? ಸಾಕಪ್ಪ ಎಲ್ಲ ಎಡಗೈ ಮೇಲೆ ಬಲಗೈ ಇಟ್ಕೊಂಡು ನೀವೇನು ಮಾಡೋದ್ ಬೇಕಿಲ್ಲ. ಎಡಗೈ ಮೇಲೆ ಬಲಗೈ ಇಟ್ರೆ ಕತ್ತು ಸ್ವಲ್ಪ ಬಾಗಿಸಿದ್ರಿ ಅಂದ್ರೆ ಸಹಜವಾಗಿ ನಿದ್ರೆ ಉದ್ಧಾರ ಮಾಡ್ತಾರೆ. ಏನು ಮಾಡೋದ್ ಬೇಕಿಲ್ಲ. ಏನಪ್ಪ ನನ್ ನಿದ್ರೆ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತಂದ್ರೆ ಸುಮ್ಮನೆ ಇಷ್ಟೇ ಯುಕ್ತಿ. ಇದು ಯಾಕೆ ಅಂತ, ಈ ವ್ಯವಹರಿಸುವಂತವನು 4 ಸ್ಥಾನದಲ್ಲಿ ವ್ಯವಹರಿಸ್ತಾನೆ. ಆಗ್ಲೇ ಅಸ್ಮಿತೆ ಅಂತ ಮಾತಾಡಿದ್ರಲ್ಲ, ಜೀವ ಅಂತ. ಜಾಗೃತವಾಗಿದ್ದಾಗ ಅಂದ್ರೆ ಅವೇಕನ್ ಸ್ಟೇಟ್ ಅಲ್ಲಿ ಕಣ್ಣಿನಿಂದ ಕೆಲಸ ಮಾಡ್ತಾನೆ. ಆ ಕಣ್ಣಲ್ಲಿದ್ದಾಗ ಅದಕ್ಕೆ ಹೆಸರು ವಿಶ್ವ ಅಂತ. ಏನೇ ಸ್ಥಿರತೆ ಬರ್ಬೇಕಾದ್ರೂ ಜಾಗೃತೆಯಲ್ಲಿ, ಏನೇ ಚಂಚಲತೆ ಬರ್ಬೇಕಾದ್ರೂ ಕಾರಣ ಎಲ್ಲಿಂದ? ಕಣ್ಣಿನ, ವಿಶ್ವನಿಂದ. ಈ ಕಣ್ಣಿನಲ್ಲಿ ನೀವು ಸ್ಥಿರತೆಯನ್ನು ಸಾಧಿಸಿದ್ದಾದ್ರೆ ಚಂಚಲತೆಯನ್ನು ಹೋಗಲಾಡಿಸಿ ಸ್ಥಿರತೆಯನ್ನ ಪಡಿಬಹುದು. ಇದರ ಚಲನೆಯನ್ನ ಸ್ಥಿರ ಮಾಡಬೇಕು. ಯಾವಾಗ? ಜಾಗೃತರಾಗಿದ್ದಾಗ, ಅಂದ್ರೆ ಎಚ್ಚರವಾಗಿದ್ದಾಗ. ಎರಡನೇದು ತೈಜಸ ಅಂತ, ಅಂದ್ರೆ ಕುತ್ತಿಗೆ ಸ್ಥಾನ. ಈಗ ಸ್ವಲ್ಪ ನಿದ್ರೆ ಬಂದ್ರೆ ಏನಾಗುತ್ತೆ? ಬೀಳುತ್ತೆ. ಜಾಗೃತಿಯಿಂದ ಇಲ್ಲಿಗೆ ಬಂತು
ತೈಜಸ, ಕುತ್ತಿಗೆ ಸ್ಥಾನ. ಈ ಕುತ್ತಿಗೆ ಹೇಳಿದ್ರೆ ಏನಾಗುತ್ತೆ? ನೀವು ಶರೀರ ಪೂರ್ತಿ ನಿತ್ರಾಣ ಆಗುತ್ತೆ, ಏನು ಕೆಲಸ ಮಿಸ್ಕಾಡೋದಕ್ಕಾಗೋದಿಲ್ಲ ಅಂತೀರ. ಬೆಕ್ಕು ಮರಿ ಒಂದ್ ಬೇಕಾದ್ರೆ ಹಿಡಿದು ನೋಡ್ರಿ, ಅದ್ರ ಅಮ್ಮ ಹೆಂಗ್ ಹಿಡ್ಕೊಂಡೋಗುತ್ತೆ? ಸೊ ಕುತ್ತಿಗೆ ಹಿಡಿಯುತ್ತೆ, ಸುಮ್ಮನೆ ಮಿಸ್ಕಾಡ್ದಾಗ ಇದ್ಬಿಡುತ್ತೆ. ಸೊ ಆ ಸ್ಥಾನದಲ್ಲಿ ತೈಜಸ ಅಥವಾ ಸೂಕ್ಷ್ಮ ರೂಪದಲ್ಲಿ ಸ್ವಪ್ನಕ್ಕೆ ಹೋದಾಗ ಅಲ್ಲಿಂದ ಕೆಲಸ ಮಾಡ್ತಾರೆ. ಸ್ವಪ್ನಕ್ಕೆ ಹೋದ ತಕ್ಷಣ ಸ್ಥೂಲವಾಗಿರುವವು ಅವುಗಳ ಕ್ಷಮತೆಯನ್ನ ಕಳ್ಕೊತ ಅಥವಾ ಕಡಿಮೆ ಆಗ್ತದೆ. 99 ಭಾಗ ಕಡಿಮೆ ಆಗ್ತದೆ. ಈಗ ಕುತ್ತಿಗೆ ಕೆಳಗೆ ಬಿತ್ತು, ಸ್ವಪ್ನಾವಸ್ಥೆಗೆ ಹೋದ್ರಿ, ಟಿವಿ ಓಡ್ತಾ ಇದೆ, ಕೇಳಿಸ್ತಾ ಇಲ್ಲ, ಒಗ್ಗರಣೆ ಹಾಕಿದರೆ ವಾಸನೆ ಬರ್ತಾ ಇದೆ. ಈ ಸ್ಥಾನಕ್ಕೆ ಸ್ವಲ್ಪ ಅದನ್ನ ತಳ್ಳಿದ್ವಿ ಅಂದ್ರೆ ನೋವು ಅಂತಕ್ಕಂಥದ್ದೆಲ್ಲ ತನಗೆ ತಾನೇ ಪ್ರತ್ಯೇಕವಾಗ್ತದೆ. ಈಗ ನೋವು ಬರ್ತದೆ ಅಂತ ಎಲ್ಲ ಮಾತಾಡ್ತಾ ಇರ್ತವಲ್ಲ, ಅಯ್ಯೋ ಸಹಿಸಕ್ಕಾಗ್ತಾ ಇಲ್ಲ. ಏನ್ ಮಾಡ್ಬೇಕು ಅವರು? ಸ್ವಲ್ಪ ತೈಜಸ ಅಥವಾ ನಿದ್ರಾವಸ್ಥೆಗೆ ತೊಳ್ಕೋಬೇಕು ಅದನ್ನು. ಇನ್ನು ಮೂರನೇದು ಪ್ರಾಜ್ಞ ಅಂತ, ಹೃದಯ ಮಧ್ಯದಲ್ಲಿ. ಸೊ ಇಲ್ಲಿಗೆ ಹೋದ್ರೆ ನಿದ್ರೆ ಅವಸ್ಥೆಗೆ ಹೋಗ್ತಾನೆ. ಸೊ ನಿದ್ರೆ ಮಾಡುವಾಗ ಏನನ್ಸುತ್ತೆ? ಹಗುರ ಅನ್ನೋದೆಲ್ಲ ಫೀಲ್ ಆಗುತ್ತೆ ಹೃದಯ ಮಧ್ಯದಲ್ಲಿ. ಇದರ ಶರೀರ ಇದೆ ಅನ್ನೋದನ್ನು ಕಳ್ಕೊಳ್ತದೆ, ಇಂದ್ರಿಯಗಳಂತೂ ಮೊದಲೇ ಕೆಲಸ ಮಾಡಲ್ಲ. ಇನ್ನು 4ನೇದು ಶರೀರವನ್ನು ಬಿಟ್ಟು ಪ್ರತ್ಯೇಕ ಆತ್ಮ ಅಂತ ಕರಿತೀವಿ, ಅಥವಾ ಚೇತಸ ಅಂತ ಕರಿತೀವಿ. ಶರೀರದ ಒಳಗಡೆ ಅಲ್ಲ, ಅದು ಹೊರಗಡೆ. ಅದು ಸಾಧಿಸಿದಿರ ಅಥವಾ ಅದು ಘಟಿಸಿದೆ ಅಂದ್ರೆ ಕತ್ತು ಹಿಂದೆ ಬೀಳುತ್ತೆ. ಈಗೇನಾಗ್ತಾ ಇತ್ತು? ಮುಂದೆ ಬರ್ತಾ ಇತ್ತು. ಅದು ಸಿದ್ಧಿಸಿದಾಗ ಅಥವಾ ಘಟಿಸಿದಾಗ ಏನಾಗುತ್ತೆ? ಕತ್ತು ಅಲ್ಲಿ ಆ ನಾನು ಅನ್ನೋದು ಕೂಡ ಇರೋದಿಲ್ಲ. ನಾನು ಇದೀನಿ ಅನ್ನೋಂಥದ್ದಾಗ್ಲಿ, ಅಥವಾ ಅವನಿದ್ರೆ ಏನಾದ್ರೂ ಇದೀನಿ ಅಂತ ಹೇಳ್ತಾನೆ, ಆ ಅಸ್ಮಿತೆ ಕೂಡ ಕಳೆದೋಗುತ್ತದೆ. ಸೊ ಈ 4 ಎಲ್ಲಿ ಸಂಯಮ ಆಗ್ಬೇಕು ಅಂತ ತಿಳ್ಕೊಂಡು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಗೆ ತಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ಸೂಕ್ಷ್ಮ ಅಂತ ತಿಳ್ಕೋಬೇಕು ಅಂತ ಅನ್ಕೋಣ. ಸೊ ನಮ್ಮ ಸಂಯಮವೆಲ್ಲ ಎಲ್ಲಿರ್ಬೇಕು? ಕುತ್ತಿಗೆ ಕಡೆಗೆ ಇರ್ಬೇಕಾಗುತ್ತೆ. ಬಹಳ ಸೂಕ್ಷ್ಮವಾದ ವಿಚಾರಗಳನ್ನ ತಿಳ್ಕೋಬೇಕು ಅಂದ್ರೆ ಎಲ್ಲ ಮರಿಬೇಕು ಅಂತ ಅನ್ಕೋಣ. ಅವಾಗ ನಿರಾಳವಾಗಿರ್ಬೇಕು, ಹೃದಯದ ಕಡೆ ಇರಬೇಕು. ಸೊ ಬೇಕಾದ್ರೆ ಅದ್ರ ಮೇಲೆ ನಿಮ್ ಕೈ ಇಟ್ಕೊಂಡು ಮಲ್ಕೋತೀರ, ಚೆನ್ನಾಗಿ ನಿದ್ದೆ ಮಾಡೋರು ಏನ್ ಮಾಡ್ತೀರಾ? ಸೊ ನಮಗೆ ಗೊತ್ತಿರ್ದಿದ್ದಂಗೆ ಅಲ್ಲಿಗೆ ಹೇಳ್ತಾ ಇರ್ತೀವಿ ಇಲ್ಲಿ ಅಂತ. ಸೊ ಜಾಗೃತವನ್ನು ತಿಳ್ಕೋಬೇಕು, ಇಲ್ಲಿ ಸಂಯಮ ಇರಬೇಕು, ಮತ್ತೆ ಇದನ್ನ ಸರಿಯಾಗಿ ಇಟ್ಕೋಬೇಕು. ಹಾಗಾಗಿ ಜಾಗ್ರತೆಯಿಂದ ಏನಾದರೂ ಸಾಧನೆ ಮಾಡುವಾಗ ಕಣ್ಣಿನಿಂದ ಸಂಯಮ ಅಥವಾ ಕಣ್ಣಲ್ಲಿ ಸಂಯಮ ಸಾಧಿಸುವಂಥದ್ದು, ಸ್ವಲ್ಪ ಸೂಕ್ಷ್ಮಕ್ಕೆ ಕುತ್ತಿಗೆಯಲ್ಲಿ ಸಾಧಿಸುವಂಥದ್ದು, ಇನ್ನೂ ಸ್ವಲ್ಪ ಆಳವಾಗಿ ಕಾರಣಕ್ಕೆ ಹೃದಯದಲ್ಲಿ. 4ನೇದು ಹೃದಯ ಮಧ್ಯೆ. ಅದನ್ನ ಹೃದಯ ಮಧ್ಯೆ ಅಂದ್ರೆ ಹೃದಯ ಕೂಡ ಅಲ್ಲ ಅದು. ಆ ಹೃದಯ ಅನ್ನೋದು ಪ್ರಾರಂಭ ಆಗ್ಬೇಕಾದ್ರೆ ಆ ಕವಾಟಗಳ ಜಾಗ ಇರುತ್ತಲ್ಲ, ಆ ಹೃದಯ ಇನ್ನೂ ಏನದು ಸೃಷ್ಟಿನೇ ಆಗಿರಲ್ಲ. ಸೃಷ್ಟಿ ಆಗ್ಬೇಕಾದ್ರೆ ಕವಾಟ ಮಧ್ಯೆ ಜಾಗ ಇದೆಯಲ್ಲ, ಅದಕ್ಕೆ ಹೃದಯ ಮಧ್ಯೆ ಅಂತ. ಹೃದಯ ಆದ್ಮೇಲೆ ಮಧ್ಯೆ ಅಲ್ಲ. ಹಾಗೆ ಶಾಸ್ತ್ರಗಳಲ್ಲಿ ಇದೆಲ್ಲ ಎಲ್ಲೆಲ್ಲಿ ಹೇಗೆ ಹೇಗಿದ್ದಾನೆ ಅಂತ ಉಲ್ಲೇಖ ಇದೆ. ಅದನ್ನ ಆಸಕ್ತಿ ಇರೋರು ತಿಳ್ಕೋಬಹುದು. ಈಗ ಜಾಗೃತ ವಿಶ್ವನ ಹೇಗಿದ್ದಾನೆ ಅಂದ್ರೆ ಅಂಗುಷ್ಟ ಮಧ್ಯ ಮಾತ್ರ ಪುರುಷ. ಅಂದ್ರೆ ಇದೆಷ್ಟಿದೆ ಬೆರಳು, ಸೊ ಇದ್ರ ಮಧ್ಯೆ ಇದೆಷ್ಟಿದೆ, ಇದು ಈ ಮಾತ್ರೆಯಲ್ಲಿ ಪುರುಷ ಇದ್ದಾನೆ. ಎಲ್ಲಿ? ನೇತ್ರದಲ್ಲಿ. ಹಾಗೆ ಶ್ಲೋಕ ಮುಂದುವರಿತಾ ನೀಲ ಅಂದ್ರೆ ಕಪ್ಪು, ನೀರದ ಅಂದ್ರೆ ಸಮುದ್ರ, ನೀಲ ನೀರದ ಮಧ್ಯ ಮಧ್ಯಂ ಅಸ್ಥಿತ. ಸೊ ಹೇಗಿದ್ದಾನೆ? ವಿದ್ಯುದಹ ಭವಿಭಾಸಿತಂ. ಹೇಗೆ ಮಿಂಚು ಹೊಳಿತಾ ಇದೆಯೋ ಆ ರೂಪದಲ್ಲಿ ಹೊಳಿತಾ ಇಲ್ಲಿ ಆಸೀನನಾಗಿದ್ದಾನೆ. ಯಾವ ರೂಪ ಅದು? ವಿಶ್ವನಾಗಿ.
ಜಾಗೃತದಲ್ಲಿ ಹೇಗಿದ್ದಾನೆ ವಿಶ್ವರೂಪನಾಗಿ, ಅಂಗುಷ್ಟ ಮಧ್ಯ ಮಾತ್ರ ಈ ಮಾತ್ರೆಯಲ್ಲಿ ಇಲ್ಲಿ ನೆಲೆಯಾಗಿದ್ದಾನೆ ಅಂತ. ಸೊ ಇದನ್ನ ನಾವು ಹುಡುಕ್ತಾ ಹೋದ್ರೆ ಅವ್ರು ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಈಗ ನಾವು ಸರಳವಾಗಿ ತಿಳ್ಕೊಳ್ಳೋದಕ್ಕೆ ಕಣ್ಣು ಗುಡ್ಡ ಇದೇನಿದು ಕಪ್ಪು ಸಮುದ್ರ, ಅದರ ಮಧ್ಯದಲ್ಲಿ ಮಿಂಚಿನ ಸ್ವರೂಪ ಅಥವಾ ಮಿಂಚಿನ ಬೆಳಕಿನ ಸಣ್ಣ ಸ್ವರೂಪದಲ್ಲಿ ಜೀವ ಅಥವಾ ಈ ಅಸ್ಮಿತೆ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋದು. ಆಯ್ತು, ಬಹಳ ಸಮಯ ಆಯ್ತು ಇವತ್ತು. ಇನ್ನ ಪ್ರಸ್ತಾಪ ಆಗಿದೆ. ಇದ್ರ ಮೂಲಕ ಯಾವ್ಯಾವ ನೇರವಾಗಿ ಸಾಧನೆಗಳ ಬಗ್ಗೆ ಹೋಗ್ತಾ ಹೋಗೋಣ. ನಾಳೆಯಿಂದ ಈ ಸಂಯಮವನ್ನು ಸಾಧಿಸ್ಲಿಕ್ಕೆ, ಇಚ್ಛಾಶಕ್ತಿಯನ್ನು ಸಾಧಿಸ್ಕೊಳ್ಳಿಕ್ಕೆ, ಮತ್ತೆ ಹಿಡಿತವನ್ನು ಸಾಧಿಸ್ಲಿಕ್ಕೆ ಎಲ್ಲವೂ ಅದೇ ಉದ್ದೇಶಕ್ಕೆ ಮಾಡುವಂಥದ್ದು ಬೇರೆ ಬೇರೆ ಮಾರ್ಗಗಳಷ್ಟೇ. ಇನ್ನೊಂದು ಸ್ವಲ್ಪ ನಾಳೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ನಾಳಿನ ಸತ್ಸಂಗದಲ್ಲಿ ಮುಂದುವರಿಸೋಣ. ಶಾಂತಿ